ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಂದ ಶಿಕ್ಷಕರ ದಿನಾಚರಣೆಯ ಅದ್ದೂರಿ ಆಚರಣೆ. ರೋಣ ನಗರದ ಪ್ರತಿಷ್ಠಿತ ಕೆಎಸ್ಎಸ್ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಂದ ವಿನೂತನ ಮಾದರಿಯಲ್ಲಿ ಶಿಕ್ಷಕರ ದಿನಾಚರಣೆಯ ಅದ್ದೂರಿ ಆಚರಣೆ ನಡೆಯಿತು. ಆರಂಭದಲ್ಲಿ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಸಂಪ್ರದಾಯಬದ್ಧವಾಗಿ ಪೂಜೆಯನ್ನ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿದ್ರು. ಆನಂತರ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಶ್ರೀಯುತ ಎಚ್ಎಂ ಜಂತಲ್ಲಿ ಹಾಗೂ ಎಸ್ವಿ ಸಂಕನಗೌಡರ್ ಹಾಗೂ ಡಾಕ್ಟರ್ ಎಸ್ಆರ್ ನದಾಫ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕರ ದಿನಾಚರಣೆಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ಭಾಗ್ಯಶ್ರೀ ಕರಡಿ ಅವರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ನಂತರ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದ್ದ ಸಿಬಿ ಪೊಲೀಸ್ ಪಾಟೀಲ್ ಅವರು ಕಾರ್ಯಕ್ರಮದ ಕುರಿತು ವಿಸ್ತೃತವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರಿಗಾಗಿ ವಿದ್ಯಾರ್ಥಿಗಳಿಂದ ವಿನೂತನ ಮನರಂಜನಾ ಕಾರ್ಯಕ್ರಮಗಳು ಹಾಗೂ ವಿನೂತನ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು ಸ್ವತಃ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ವಿದ್ಯಾರ್ಥಿಗಳೇ ಬಹುಮಾನ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಎಚ್ ನಾಯ್ಕರ್, ಜ್ಯೋತಿ ಎನ್ ಕೆಎಂಎಚ್ ನಾಯ್ಕರ್ ಹಾಗೂ ಇನ್ನಿತರ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳ ಬಳಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರ್, ರೋಣ. ನಿಮ್ಮೆಲ್ಲರಿಗೂ ಈ ಸಂಕನಗೌಡ ಸರ್ ಮಾಡುವ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ನನ್ನ ಆತ್ಮೀಯ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಹಾಗೂ ನನ್ನ ಹೃದಯ ಸಿಂಹಾಸನವನ್ನ ಗೆದ್ದಿರ್ತಕ್ಕಂಥ ನನ್ನ ಮೂರು ವಿದ್ಯಾರ್ಥಿಗಳು, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶಿಕ್ಷಕರ ದಿನಾಚರಣೆ ಅಂತಕ್ಕಂಥ ಒಂದು ಶೀರ್ಷಿಕೆ. ನಾವು ಇಲ್ಲಿ ಸ್ಮರಿಸಬೇಕಾಗಿದ್ದು ಯಾರನ್ನ ಅಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಕ್ಲಾಸ್ ಬಾಗುತ್ತೋ ಏನು ಕೊಡಬಾಗತ್ತ. ಎಸ್, ಶಿಕ್ಷಕರಾಗಿರ್ತಕ್ಕಂಥವ್ರು ನಾವು ಎಷ್ಟೇ ಉತ್ತಮ ಸ್ಥಾನಕ್ಕೆ ಹೋದ್ರೂ ಸಹ ನಾವು ಬಾಗ್ತಕ್ಕಂಥ ಗುಣವನ್ನ ಹೊಂದಿರಬೇಕು ಅಂತಕ್ಕಂಥ ಒಂದು ವಿಚಾರ. ಬಾಗ್ತಕ್ಕಂಥ ಗುಣ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಉಣಬಡಿಸ್ತಕ್ಕಂಥ ಕಾರ್ಯವನ್ನ ನಾವು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ. ಇಲ್ಲಿ ಇನ್ನೊಂದು ವಿಚಾರ ಗಮನ ವಹಿಸಬೇಕು. ಆ ಕೇಕ್ ಆಮೇಲೆ ಕೊಡಿ ಅಂತಾರೆ ಕಳಿಸ್ತಾರ. ಒಂದ್ ಸ್ವಲ್ಪ ಅವರೊಂದು ಪೂರ್ವಾಪರ ವಿಚಾರ ಮಾಡಿದಾಗ ಆಂಧ್ರ ಪ್ರದೇಶದ ತಿರುತ್ತಣಿಯಲ್ಲಿ 1885 ಇಸ್ವಿಯಲ್ಲಿ ಇವರ ಜನನ ಆಗುತ್ತೆ. ಇವರು ಬಾಲ್ಯದಿಂದ ಇರುವಾಗಲೂ ಸಹ ಇವರೇನಪ್ಪ ಅಂದ್ರೆ ತುಂಬಾ ಚಾಣಕ್ಯ ಉಳ್ಳ ಹಾಗೂ ಬುದ್ಧಿವಂತರಾಗಿದ್ರು. ಜೊತೆಗೆ ಏನಪ್ಪಾ ಅಂತಂದ್ರ ಶಿಕ್ಷಣ ಕ್ಷೇತ್ರದೊಳಗೆ ಅಭೂತಪೂರ್ವ ಸಾಧನೆ ಮಾಡಿರ್ತಕ್ಕಂಥ ಶ್ರೇಷ್ಠ ಶಿಕ್ಷಣ ತಜ್ಞ ಅಂದ್ರೆ ಅವರ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅಂತ ನಾವಿಲ್ಲಿ ಸ್ಮರಿಸಬಹುದು. ಯಾಕಂದ್ರೆ ಅತಿ ಹೆಚ್ಚು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ವಿರಳ. ಇವರು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ತತ್ವಶಾಸ್ತ್ರ ಎಂಬ ವಿಷಯವನ್ನ ಕೊಡಿಯಾಗಿ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅವರು ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಶಿಕ್ಷಣ ಕ್ಷೇತ್ರಕ್ಕೆ ತತ್ವಶಾಸ್ತ್ರವನ್ನು ಕೊಡುಗೆಯಾಗಿ ಕೊಟ್ಟು ಹಲವಾರು ವಿಷಯಗಳಲ್ಲಿ ಅವರು ಏನಪ್ಪಾ ಅಂತಂದ್ರೆ ತಮ್ಮದೇ ಆದ ಒಂದು ಛಾಪನ್ನ ಮುಗಿಸಿದ್ದಾರೆ. ಇವರು ಹೇಳಿದ ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಶಿಕ್ಷಕ ಅಂತಕ್ಕಂಥ ಒಂದು ಪದದ ಅರ್ಥವನ್ನ ಅವರು ನೋಡಿ ನಾವು
ಮಾಡಬೇಕು ಅಂತಕ್ಕಂಥ ಒಂದು ವಿಷಯ. ಶಿಕ್ಷಕರಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಪ್ಪ ಅಂತಂದ್ರ ಅವರು ತುಂಬಿದ ಕೊಡ ಆಗಿರ್ಬೇಕಂತ. ತುಂಬಿದ ಕೊಡ ಅಂತಂದ್ರ ನಾವು ತುಂಬಿದಾಗ ಮಾತ್ರ ನಾವು ನಿಮ್ಮ ಒಂದು ಪಾತ್ರೆಗೆ ನೀರನ್ನು ಹಾಕಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಜೊತೆಗೆ ಆ ಒಂದು ತುಂಬಿದ ಒಂದು ಕೊಡದ ಒಂದು ಗುಣ ಏನಪ್ಪಾ ಅಂತಂದ್ರೆ ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇದು ಜೀವನದ ಪಂಡಿಗಾರಿದ್ದಂಗೆ ಇದು ಒಂದೇನಾದ್ರೂ ಹಳೆ ತಪ್ಪಪ್ಪ ಅಂತಂದ್ರೆ ಅಲ್ಲಿ ಯಾವುದೇ ಕಾರ್ಯ ಫಲಕಾರಿ ಆಗಲ್ಲ. ನಾವು ನಿರ್ದಿಷ್ಟವಾದ ಗುರಿ ಉದ್ದೇಶ ಈಡೇರಿಸ್ಕೋಬೇಕಪ್ಪ ಅಂದ್ರ ಮುಂದೆ ಗುರಿ ಇರಬೇಕು, ಹಿಂದ ಗುರಿ ಇರಬೇಕು, ಅಂದಾಗ ಮಾತ್ರ ನಿನ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ಗುರುವಿನ ಗುಲಾಮವಾಗುವ ತನಕ ದೊರೆಯದ ನಮ್ಮ ಬುದ್ಧಿ, ಇದನ್ನ ಶತಸಿದ್ಧ ಇದೆ. ನಾವು ವಿದ್ಯಾರ್ಥಿ ಜೀವನ ದಾಟಿ ಬಂದ್ಮೇಲೆ ನಮ್ಗೆ ಹಲವಾರು ಅನುಭವಗಳು ಆಗಕತ್ತಾವ. ಅಲ್ಲಿ ಕುಂತಿರೋ ನಿಮ್ಗೆ ಗೊತ್ತಾಗಲ್ಲ. ಈಗ ಸರ್ ಆಗ್ಲೇ ಹೇಳಿದ್ರು, ಅಲ್ಲಿ ಕುಂತಾಗ ಏನೋ ಗೊತ್ತಾಗಲ್ಲ, ಇಲ್ಲಿ ಬಂದ್ಮೇಲೆ ಅದು ಗೊತ್ತಾಗುತ್ತೆ. ನಾವು ಮಾಡಿರ್ತಕ್ಕಂಥ ತಿರುಗು ಬಾಣಗಳಾಗಿ ನಮ್ಗ ಬಂದಾವ. ಅದು ಏನಪ್ಪಾ ಕರ್ಮ ರಿಟರ್ನ್ಸ್ ಅಂತಲ್ಲ, ಹಂಗದು. ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಅದು ತುಂಬಾ ಅಮೂಲ್ಯವಾಗಿರ್ತಕ್ಕಂಥ. ಇಲ್ಲಿ ಸ್ಟೇಜ್ ಮೇಲೆ ಕುಂತಿರ್ತಕ್ಕಂಥ ಹಲವಾರು ಪ್ರಜ್ವಲಿಸುವ ಜ್ಯೋತಿಗಳಿದಾವ. ಆ ಜ್ಯೋತಿಗಳ ಬೆಳಕಲ್ಲಿ ನೀವು ನಿಮ್ಮ ಒಂದು ಭವಿಷ್ಯವನ್ನ ರೂಪಿಸಿಕೊಳ್ತಕ್ಕಂಥ ಕೆಲಸ. ಅದು ಸುಮ್ಮನೆ ಬರಲ್ಲ. ಸರಸ್ವತಿ ಸುಮ್ಮನೆ ಯಾರಿಗೂ ಒಳ್ಳೆಯಲ್ಲ. ವಿದ್ಯೆ ಸಾಧಕರ ಸ್ವತ್ತು, ಇದನ್ನ ನೆನಪಿಟ್ಕೋರಿ. ಇವತ್ತಿನ ಶಿಕ್ಷಕರ ದಿನಾಚರಣೆಯಲ್ಲಿ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರ ವಿದ್ಯೆ ಸಾಧಕರ ಸ್ವತ್ತು. ವಿದ್ಯಾ ಅರ್ತಿ ಅಂತ ಇದೆ ನೋಡ್ರಿ. ವಿದ್ಯಾವನ್ನ ಅರ್ಜಿಸ್ತಕ್ಕಂಥವ್ರು ಅಂದ್ರೆ ಪ್ರತಿದಿನ ಅದನ್ನ ಪಡಿ. ಎಸ್.ವಿ. ಸಂಗನಗೌಡ ಗುರುಗಳೇ, ಅದೇ ರೀತಿ ಡಾಕ್ಟರ್ ಎಸ್.ಆರ್. ಮದಾಫ್ ಇತಿಹಾಸ ಉಪನ್ಯಾಸಕರೇ, ಅದೇ ರೀತಿ ನಮ್ಮ ನಾಯಕರ್ ಸರ್, ಆಮೇಲೆ ನುಡಿದಂತ ಎಲ್ಲ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಸ್ವಲ್ಪ ಮಾತಾಡ್ತೀವಿ, ಭಾಳ ಮಾತಾಡಂಗಿಲ್ಲ. ಒಂದು 5 ನಿಮಿಷ ಈ ಕಡೆ ಸ್ವಲ್ಪ ಲಕ್ಷ ಕೊಟ್ರ ಕೇಳಿದ್ರೆ ಅದು ಹೇಳಿದ್ಕು ಈ ಫಂಕ್ಷನ್ ಮಾಡಿದ್ಕು ಒಂದು ಸಾರ್ಥಕ ಆಗತ್ತ ಅಂತ ನನ್ನ ಒಪಿನಿಯನ್. ಫಸ್ಟ್ ಆಫ್ ಆಲ್ ನಾವು ಏನ್ ಹೇಳ್ತೀವಿ, ಶಿಕ್ಷಕ ಅನ್ನುವಂಥ ಸ್ಥಾನ ಏನಿರ್ತದೆ ಬಹಳ ಗೌರವಿತವಾಗಿರುತ್ತೆ ಅಂತ. ನೀವೆಲ್ಲ ಹೋಗ್ರಿ, ಏನೇ ಇರಲಿ ಐಡೆಂಟಿಫೈ ಮಾಡ್ತಾರೆ. ಆ ಶಿಕ್ಷಕರ ಸ್ಥಾನ ಏನೈತಲ್ಪ ಅದೊಂದು ಶ್ರೇಷ್ಠವಾದ ಸ್ಥಾನ ಅಂತ ಹೇಳ್ತೀವಿ. ಇದು ಸಂಬಂಧಪಟ್ಟಂಗ APJ ಅಬ್ದುಲ್ ಕಲಾಂ ಅವರು ಸಾಕಷ್ಟು ರೀತಿಯಾದಂಥ ವಿಚಾರಗಳನ್ನು ಕೂಡ ನಮ್ಗೆ ಹೇಳಿದ್ರು. ಅವ್ರು ಹೇಳಿದ್ರು ಡ್ರೀಮ್ ಬಗ್ಗೆ ಒಂದು ಕನ್ಸೆಪ್ಟ್, ಡ್ರೀಮ್ ಪ್ರಜ್ವಲತೆ ಸೌಭಾಗ್ಯ ಕರಡಿ ಕಡೆ ಬಹಳ ವಿಜೃಂಭಣೆಯಿಂದ ಪ್ರಜ್ವಲಿಸ್ತೇವೆ. ಅದಕ್ಕಾಗಿ ಈ ರೀತಿಯೊಳಗೆ ಮಾತನಾಡಿದ್ರು ನನಗೆ ಅನಿಸ್ತದೆ. ಪ್ರಾರಂಭದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಇಡೀ ಜಗತ್ತಿಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಜಗತ್ತಿಗೆ ಶಿಕ್ಷಣದ ಮಾರ್ಗದರ್ಶನದ ಮೂಲಕ ಗುರು ಪರಂಪರೆಯನ್ನು ಉಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುವರಿಯರಿಗೂ ಕೂಡ ಇವತ್ತಿನ ದಿನ ವೈಯಕ್ತಿಕವಾಗಿ ಮತ್ತು ತಮ್ಮ ಭವಿಷ್ಯತ್ತಿನಲ್ಲಿ ಆ ಗುರು ಕಾರ್ಯದ ಬೆಳಕು ಸದಾಕಾಲ ನಿಮ್ಮೊಂದಿಗೆ ಇರ್ತೈತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಈಗ ನಮ್ಮ ಆತ್ಮೀಯ ಉಪನ್ಯಾಸಕರಾಗಿರ್ತಕ್ಕಂಥ ಸಂಗಮೇಶ್ ಸರ್ ಮಾತನಾಡಿದ್ರು, ಶಿಕ್ಷಕರಾಗಿರ್ತಕ್ಕಂಥವ್ರು ತುಂಬಿದ ಕೊಡ ಇದ್ದ ಹಾಗೆ ಅಂತ ಹೇಳಿ. ಆ ತುಂಬಿದ ಕೊಡದಲ್ಲಿರ್ತಕ್ಕಂಥ ಜ್ಞಾನದ ಅಮೃತವನ್ನ ನೀವು ಸವಿಬೇಕಾಗಿತ್ತು ಅಂತಂದ್ರ ಶಿಕ್ಷಕರು ಮಾತ್ರ ಕೊಡದ ಹಾಗೆ ಬಾಗುವಂತದ್ದಲ್ಲ. ವಿದ್ಯಾರ್ಥಿಗಳು ಸಹ ತಾವು ಕೂಡ ತಲೆಬಾಗಿ ಆ ಕೊಡದೊಳಗೆ ತುಂಬಿರ್ತಕ್ಕಂಥ ಅಮೃತದ ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ನಯ, ವಿನಯ, ಶಿಸ್ತು ಎಲ್ಲವನ್ನೂ ಕೂಡ ಸಂಯಮವಾಗಿ ತಂದುಕೊಂಡ್ರೆ ಮಾತ್ರ ಅದು ತಮ್ಮಲ್ಲಿ ಬೈಗುಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಐತಿ. ಯಾಕಂದ್ರೆ ಶಿಕ್ಷಕ ಸಮಾಜದಲ್ಲಿ ನಿಸ್ವಾರ್ಥ ಸೇವೆಯನ್ನ ತಂದುಕೊಂಡು ಸಮಾಜವನ್ನ ಕಟ್ಟಿದ್ದಾನೆ. ಯಾವ ಶಿಕ್ಷಕನು ಕೂಡ ಸ್ವಾರ್ಥಕ್ಕಾಗಿ ಜಗತ್ತನ್ನ ಬೆಳಗಿದ್ದಿಲ್ಲ. ಬರೀ ಯಾರು ಅಲ್ಲ, ಸೌರಪಲ್ಲಿ ರಾಧಾಕೃಷ್ಣನನ್ನು ಬೆಳೆಸ್ಕೊಳ್ಳೋ ನೀವು ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಅನಿಸ್ಕೊಂಡ್ರು, ದೇಶದ ಶ್ರೇಷ್ಠ ರಾಷ್ಟ್ರಪತಿ ಅನಿಸ್ಕೊಂಡ್ರು. ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿನಿಗಳು, ಈಗ ಆಲ್ರೆಡಿ ನಮ್ಮ ಜಂತಿ ಸರ್ ಮತ್ತು ಸಂಕನಗೌಡ ಸರ್ ವಿದ್ಯಾರ್ಥಿ ಜೀವನದೊಳಗ ಯಾವ ತರ ಇರಬೇಕು ಅಂತಕ್ಕಂಥ ವಿಚಾರವಾಗಿ ಹಲವಾರು
ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ವಿದ್ಯಾರ್ಥಿಯಾಗಿರ್ತಕ್ಕಂಥ ಹಂತದೊಳಗ ತಮ್ಮ ಜೀವನವನ್ನು ಸರಿಯಾದ ರೀತಿ ಕಟ್ಕೊಳ್ಳೋದಾಗಿದ್ರ ಅದರಿಂದ ಹೊರಗೋದ ನಂತರದೊಳಗ ಶಿಕ್ಷಣವನ್ನು ಮುಗಿಸಿ ಹೊರಬಿದ್ದ ನಂತರದೊಳಗ ಏನಾಗತ್ತಪ್ಪ ಅಂತ ನೀರಿನಿಂದ ಹೊರಬಿದ್ದಂತ ಮೀನಿನಂತ ಪರಿಸ್ಥಿತಿ ಎದುರಾಗುತ್ತೆ. ನಾವು ಶಿಕ್ಷಣ ಪಡಿತಕ್ಕಂಥ ಸಂದರ್ಭದೊಳಗ ಅದರಿಂದ ಏನು ನಾವು ಉಣಬಡಿಸ್ಕೊಳ್ಬೇಕಾಗೈತಿ, ಏನು ಉಣ್ಬೇಕಾಗೈತಿ ನಾನಲ್ಲಿ ಅನ್ನೋದನ್ನ ಸಂಪೂರ್ಣ ಉಣ್ಬೇಕು. ಊಟ ಮಾಡೋ ಟೈಮ್ನಾಗ ಬಿಟ್ಟು ಊಟ ಮುಗಿದ ಮ್ಯಾಗ ಹೊಳೆ ಊಟಕ್ಕೆ ಹೋಗಕ್ಕೆ ಆಕೈತೇನ? ಅಲ್ಲಿ ಆಗುದಿಲ್ಲ. ಊಟಕ್ಕೆ ಪಂಚಾಯತ್ ಕುಂತಾಗನ ಸರಿಯಾದ ರೀತಿಯೊಳಗೆ ಊಟ ಮಾಡ್ಬೇಕು ಅಂತ. ಹಂಗ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಎಷ್ಟೋ ಜನ ನಿಮ್ಮ ಪ್ರಾಥಮಿಕ, ಪ್ರೌಢ ಮತ್ತು PUC ಹಂತದೊಳಗೆ ನಿಮ್ಮೊಂದಿಗೆ ಕಲ್ತಂತವ್ರನ್ನ ವಿಚಾರ ಮಾಡ್ಕೊಂತ ಬರ್ರಿ. ಎಷ್ಟೋ ಜನಕ್ಕೆ ಶಿಕ್ಷಣ ಕಲಿಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಸಿಕ್ಕರು ಕೂಡ ಅವ್ರಿಗೆ ಕಲೀಲಿಕ್ಕೆ ಆಗಿಲ್ಲ. ಕಾಣ್ಬೇಕು ಅಂತ ಹೇಳಿದ್ರು. ಬಟ್ ಈಗ ಸದ್ಯಕ್ಕೆ ನಾವು ಟೀಚ್ ಮಾಡೋದಕ್ಕಿಂತ ಬಂದಂದ್ರೆ ಕೋವಿಡ್ ಆದ್ಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆ ಸ್ವಲ್ಪ ಹದಗೆಟ್ಟೈತಿ ಅಂತ ನಾ ಹೇಳ್ತೇನೆ. ಕೋವಿಡ್ ಆದ್ಮೇಲೆ ಆನ್ಲೈನ್ ಕ್ಲಾಸ್ ಮಾಡಿದ್ವಿ. ಅವಾಗಿಂದ ಏನಾಗಿದೆ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗೈತಿ. ವಿದ್ಯಾರ್ಥಿಗಳ ಮನೋಬಲವನ್ನು ಕೂಡ ಚೇಂಜ್ ಆಗೈತಿ ಅಂತ ಹೇಳಿ. ಆಮೇಲೆ ಈ ದಿನವನ್ನ ನಿಮ್ಗೆ ಗೊತ್ತದೆ, ರಾಧಾಕೃಷ್ಣರ ಸವಿನೆನಪಿಗಾಗಿ ನಾವು ಈ ಶಿಕ್ಷಕ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ಶಿಕ್ಷಕ ವೃತ್ತಿ ಅನ್ನೋದು ಶ್ರೇಷ್ಠ ವೃತ್ತಿ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಸಾಕಷ್ಟು ಸ್ಕಾಲರ್ಸ್ ಹೇಳ್ತಾರ, ಎಂಜಾಯ್ ಲೈಫ್ ಈಸ್ ಲೈಕ್ ಅ ಬಬಲ್, ಎಂಜಾಯ್ ಇಟ್ ಮೆಲ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ವಾಟ್ ಎವರ್ ಇಟ್ ಮೇ ಬಿ ಹ್ಯಾವ್ ಟು ಯೂಸ್ ಇನ್ ಬಿಫೋರ್ ದಟ್ ಡೇ ಅಂತ ಹೇಳ್ತೀವಿ. ನಾವ್ ಎಷ್ಟೇ ಏನೇ ಇರಲಿ ಆ ಟೈಮ್ ಒಳಗೆ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನ ಪಡ್ಕೊಂಡಾಗ ಮಾತ್ರ ಸಾಧ್ಯ ಆಗತ್ತಾ ಅಂತ ಹೇಳ್ತೀವಿ. ಆದಷ್ಟು ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲಾ ಕಡೆನೂ ಕೀಳಿರಿಮೆ ಅಂತ ಇರ್ತದ, ನೆಗೆಟಿವ್ ಕಾಂಪ್ಲೆಕ್ಸಿಟಿ ಅಂತ ಕೇಳ್ತೀವಿ. ಯಾಕಂದ್ರೆ ನಾವೀಗ IAS ಆಗ್ಬೇಕು ಅನಿಸ್ತು, ಈಗ ಜನಕ್ಕೆ ಕೇಳ್ತೀವಿ ನಾವು ಏನ್ ಆಗ್ಬೇಕು ಅಂತ ಕೇಳಿದಾಗ ದೇ ಹ್ಯಾವ್ ದೇರ್ ಬಿಗ್ ಡ್ರೀಮ್, ಬಟ್ ದೇ ಹ್ಯಾವ್ ನಮ್ಮ ಮಹಾವಿದ್ಯಾಲಯದ ಗೌರವಾನ್ವಿತ ಎಲ್ಲ ಪ್ರೀತಿಯ ಆತ್ಮೀಯ ಉಪನ್ಯಾಸಕ ಬಂಧುಗಳಿಗೂ ಕೂಡ ಇವತ್ತಿನ ದಿನದ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಶುಭ ಸಮಾರಂಭದ ಗೌರವಾರ್ಥವಾಗಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೃದಯ ತುಂಬಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಮಹಾವಿದ್ಯಾಲಯದ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನಿಜಕ್ಕೂ ಬಹಳ ಖುಷಿಯ ಸಂದರ್ಭ ಇದು. ಒಬ್ಬ ಶಿಕ್ಷಕನಿಗೆ, ಒಬ್ಬ ಗುರುವಿಗೆ ವಿದ್ಯಾರ್ಥಿಯಾಗಿರ್ತಕ್ಕಂಥವರು ಗೌರವವನ್ನ ಕೊಡುವಂತದ್ದೈತಲ್ಲ, ಇದು ಹೇಳಲಿಕ್ಕೆ ಸಾಲದು. ಯಾಕಪ್ಪ ಅಂತಂದ್ರೆ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಜಗತ್ತಿನಲ್ಲಿ ಗೌರವವನ್ನ ಹೇಳಿ ಪಡ್ಕೊಳ್ತಕ್ಕಂಥ ಸಂದರ್ಭ ಬಂದು ನಿಂತ್ಕೊಂಡಿದೆ. ಹಾಗಾಗಿ ಸ್ವಯಂ ಇಚ್ಛೆಯಿಂದ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಗುರು ಕಾರುಣ್ಯವನ್ನ ತಂದುಕೊಂಡು ಗುರುವಿಗೆ ಗೌರವವನ್ನ ಸಲ್ಲಿಸಬೇಕು ಅನ್ನುವಂತ ಇಚ್ಛಾಶಕ್ತಿಯನ್ನ ಹೊಂದಿಕೊಂಡು ಗೌರವ ಅಣಿಯಾರು. ನನ್ನ ಜನ್ಮ ದಿನಾಚರಣೆಯನ್ನ ಶಿಕ್ಷಕರಿಗೆ ನೀವು ಸಲ್ಲಿಸಿ ಅವರಿಗೆ ಗೌರವ ಸನ್ಮಾನವನ್ನ ಕೊಟ್ಟರೆ ಮಾತ್ರ ನನ್ನ ಜನ್ಮ, ನನ್ನ ಜೀವನ, ನನ್ನ ಸಾಧನೆ ಸಾರ್ಥಕ ಅನ್ನುವಂತ ಮಾತನ್ನ ವ್ಯಕ್ತ ಮಾಡಿದರು. ಅಂತ ಮಹಾನ್ ಶಿಕ್ಷಕರಿಗೆ ಇವತ್ತಿನ ದಿನ ನಾವು ಗೌರವವನ್ನ ಸಲ್ಲಿಸಲೇಬೇಕಾಗಿದೆ. ಆ ಪರಂಪರೆಗೆ ಗೌರವವನ್ನು ಸಲ್ಲಿಸಲೇಬೇಕಾಗಿದೆ. ನಾನು ಕಳೆದ ಸಂದರ್ಭದೊಳಗ ಎಲ್ಲ ಪದವಿ ಬಂದಿರತಕ್ಕಂತ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿದ್ದೀರಿ. ಈಗ ನಾನು ಪ್ರಥಮ PUCಗೆ ಪಾಠವನ್ನು ಕೂಡ ನಾನು ಮೊದಲು ಮಾಡಿ ಬಂದಿದ್ದೀನಿ. ಅದೇನು ಋಣಾನುಬಂಧ ಏನು ಗೊತ್ತಿಲ್ಲ, ಇವತ್ತಿನ ದಿನ ಆ ಪಾಠನ ಪ್ರಾರಂಭ ಮಾಡಿದ್ದೀನಿ. ಶಾಸ್ತ್ರಿ ಮಾಸ್ತರ್ ಮತ್ತು ಅವ್ರ ಮಕ್ಕಳು ಅನ್ನುವಂತ ರೀತಿ ಒಳಗೆ ಶಾಸ್ತ್ರಿ ಮಾಸ್ತರ್ ಮತ್ತು ಮಕ್ಕಳು ಅನ್ನುವಂತ ಪಾಠ ಶಿಕ್ಷಕರ ದಿನಾಚರಣೆಯಲ್ಲಿ ಕುರಿತುಕೊಂಡಿರ್ತಕ್ಕಂಥದ್ದು. ಮಕ್ಕಳು ಇಲ್ಲದೆ ಇರತಕ್ಕಂತ ಶಿಕ್ಷಕರು, ಶಾಸ್ತ್ರಿ ಮಾಸ್ತರು ಅನಾಥ ಮಕ್ಕಳನ್ನ ಹುಡುಕಿಕೊಂಡು ಅನಾಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರಿಗೆ ಬದುಕನ್ನ ಕಟ್ಟಲಿಕ್ಕೆ ತಾವು ನಿವೃತ್ತಿಯನ್ನು ಹೊಂದಿ ಅದರಿಂದ ಬಂದಿರತಕ್ಕಂಥ ನಿವೃತ್ತಿ ಹಣವನ್ನು ಪಡೆದುಕೊಂಡು ಮಣಿಯನ್ನ ಬಾಡಿಗೆ ಹಿಡಿದಿರ್ತಕ್ಕಂಥ ಮಣಿಯನ್ನ ಸ್ವಂತಕ್ಕೆ ಪಡೆದುಕೊಂಡು ಆ ಮಣಿಯ ಗೋಡೆಗೆ ಅನಾಥ ಬಾಲಕರ ಆಶ್ರಮ ಅನ್ನುವಂತ ಪದಕ. ಅದ ನಂತರದೊಳಗ ಜೀವನದೊಳಗ ನಾವು ನಂತರದಲ್ಲಿ ಬರ್ತಕ್ಕಂಥ ನಮ್ಮ ಜೀವನಕ್ಕ ನಾವೇ ಏನಾಗಬೇಕು, ಅಡಿಪಾಯವನ್ನು ಹಾಕೊಳ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು. ಅಂದಾಗ ಮಾತ್ರ ನಮ್ಮ ಕಷ್ಟಪಟ್ಟು ಅಂತಂದ್ರ ಏನಾದ್ರು ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ಕಷ್ಟ ಪಡ್ಲಾರ್ದ ಹಂಗ ಬಿಟ್ರಪ್ಪ ಅಂತಂದ್ರ ಬೇಕಾಬಿಟ್ಟಿ ಆಗ್ಬಿಡ್ತೈತಿ ಜೀವನ. ಅದಕ್ಕ ವಿದ್ಯಾರ್ಥಿಗಳಾದಂತವ್ರು ಮೊದಲೇ ಮಾಡ್ಬೇಕು, ನೆವ ಹೇಳುದು ಅಥವಾ ಇನ್ನೊಂದು
ಜೀವನದ ಬಗ್ಗೆ ಕೇರ್ಲೆಸ್ ಜೀವನವನ್ನ ಕೇರ್ಲೆಸ್ ಆಗಿರ್ತಕ್ಕಂಥ ಕೆಲಸ ಬೇಡ. ಯಾಕಂದ್ರೆ ಪ್ರಸ್ತುತ ಇರ್ತಕ್ಕಂಥ ನಿರ್ಮಾಣ ಎಷ್ಟೊಂದು ಸ್ಪರ್ಧಾತ್ಮಕತೆಯನ್ನು ಕುಡಿಯೈತಿ ಅನ್ನೋದನ್ನ ವಿಚಾರ ಮಾಡ್ರಿ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾರೆ ಡಿಜಿಟ್ ನೊಳಗೆ ವರ್ಷ 1 ಅಲ್ಲ 1% ಅಲ್ಲ ಡಿಜಿಟ್ ನೊಳಗೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೆಷ್ಟು ಓದಿದ್ರು ಕೂಡ ಇಂದಿನ ಪರಿಸ್ಥಿತಿ ಒಳಗ ಕಡಿಮೆನೆ. ಅದಕ್ಕೆ ನಾವು ಓದ್ತಕ್ಕಂಥ ವಿಷಯವನ್ನೇ ಸರಿಯಾದ ರೀತಿಯೊಳಗೆ ಅರ್ಥೈಸ್ಕೊಳ್ತಕ್ಕಂಥ ಕೆಲಸ. ಯಾಕಂದ್ರೆ ಪ್ರಸ್ತುತ ದಿನಮಾನದೊಳಗ ಶಿಕ್ಷಣದೊಂದಿಗೆ ಕೂಡ ಸರ್ಕಾರಗಳು ಕೂಡ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇತ್ತು. ಈಗಿರ್ತಕ್ಕಂಥ ಎಷ್ಟೋ ಜನಕ್ಕೆ NEP ಕಲ್ತಿದ್ರಿ, ನಿರ್ವಹಿಸಿ NEP ಕಲ್ತಕ್ಕಂಥವ್ರು ಕೂಡ ಇದ್ದೀರಿ. ಅದರಿಂದ ನಾವು ಎಷ್ಟೊಂದು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ಮಾಡ್ರಿ. NEP ಕಲ್ತಂತವ್ರು ಆರಂಭಿಕ ಹಂತದೊಳಗೆ ಒಂದೊಂದು ಹಾಫ್ನಲ್ಲಿ 2 ಸಬ್ಜೆಕ್ಟ್ ಇರ್ತಿದ್ವು. 2 ಸಬ್ಜೆಕ್ಟ್ ಅಲ್ಲಿ 2 ಪತ್ರಿಕೆ ಓದಿದ್ದೀವಿ. ಎಷ್ಟೋ ಜನಕ್ಕೆ ನಾವು ಈ ಪತ್ರಿಕೆ ಪೇಪರ್ ತುಂಬ ಪರೀಕ್ಷೆ ತುಂಬ ಬಂದಾಗ ಅಥವಾ ಯಾವ್ದಾದ್ರು ಬ್ಯಾಕ್ ಇತ್ತು ಸಂದರ್ಭದೊಳಗೆ ಬ್ಯಾಕ್ ಉಳಿದಿತ್ತು ಅಂತ ಬಂದಾಗ ಆ ಪತ್ರಿಕೆ ಟೈಟಲ್ ಕೇಳಿದ್ರೆ ಗೊತ್ತಿಲ್ಲ ನಮ್ಗೆ. ಪತ್ರಿಕೆ ಟೈಟಲ್ ಗೊತ್ತಿಲ್ಲ ಅಂತಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಒಳಾಂಶ ಏನ್ ಗೊತ್ತಿರ್ತದೆ ನಮ್ಗಿನ್ನ. ಅದಕ್ಕೆ ಪ್ರತಿಯೊಂದು ವಿಷಯವನ್ನು ಕೂಡ ಈ ಡಿಗ್ರಿ ಹಂತದಲ್ಲಿ ಏನ್ ಕೇಳ್ತಾ ಇದ್ದೀರೋ ಅದನ್ನ ಸರಿಯಾದ ರೀತಿಯ ಮನನ ಮಾಡ್ಕೊಡ್ರಿ. PUC ವಿದ್ಯಾರ್ಥಿಗಳು ಕೂಡ ಇದ್ದೀರಿ. ಬೇಸ್ಮೆಂಟ್ ನಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೆ ಒಂದು ಬೇಸ್ಮೆಂಟ್ ಪದವಿ ಅಂತ ಮುಗಿದ ನಂತರ ಯಾಕಂದ್ರೆ ಎಷ್ಟೋ ಜನಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳ್ರಿ ಡಿಗ್ರಿ ಮುಗಿಸಿದಾರ ಹಂಗಾಗಿ ಅಡ್ಡಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕ ಫಸ್ಟ್ ನಾವೇನ್ ಮಾಡ್ಬೇಕಾಯ್ತು ಅಂತಂದ್ರೆ ಗುರುವಿನ ಬೆನ್ನ ಹತ್ತಬೇಕು. ಹಸಿವಿದ್ದಾಗ ಮಾತ್ರ ಅದನ್ನ ಊಟ ಬಡಿಸಿದಾಗ ಅದು ಸ್ವಾರ್ಥಕ ಆಕೈತಿ. ಹಸಿವಿಲ್ಲಾರ್ದ ಊಟಕ್ಕೆ ಹಾಕಿದ್ವಿ ಅಂತಂದ್ರೆ ವೇಸ್ಟ್ ಮಾಡಿ ಚೇಲ್ ಹೋಗ್ತಾನ ಅವನು. ಹಂಗ ನಮ್ಮ ಜೀವನ ಕೂಡ ಶಿಕ್ಷಕರು ಅಂತಂದಾಗ ಯಾರು ಕೂಡ ಯಾರ ಮೇಲೆ ಕೂಡ ದ್ವೇಷ ಇರುವುದಿಲ್ಲ. ಯಾರ ಮೇಲೆ ಕೂಡ ಯಾರು ದ್ವೇಷ ಮಾಡಿದ್ರೆ ಅದು ಶಿಕ್ಷಕರಾಗಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಸಾಕಷ್ಟು ದ್ವಂದ್ವಗಳು ವಿರೋಧಗಳಂತ ಸಾಕಷ್ಟು ಬೈತಕ್ಕಂಥ ಕೆಲಸ ಇರ್ತೈತಿ, ದ್ವಂದ್ವ ಸೃಷ್ಟಿಯಾಗಿರ್ತಾವ. ಆದ್ರೂ ಕೂಡ ನಾವೇನ್ ಮಾಡ್ಬೇಕು, ನಮಗಿರ್ತಕ್ಕಂಥ ಹಸಿವನ್ನ ಈಗಿಸ್ಕೊಳ್ಳಿಕ್ಕೆ ಅವ್ರನ್ನ ಬೆನ್ನ ಹತ್ತಬೇಕು. ನಾವು ಯಾವ್ದೋ ಒಂದು ವಿಷಯವಾಗಿ ಆದ್ರೆ ನಮ್ಮ ಒಂದು ಶಿಕ್ಷಣ ನಾವು ನೆಪ ಅದು ಏನೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಶಿಕ್ಷಣ ಪಡಿತಕ್ಕಂಥ ಹಂತದೊಳಗ ಸರಿಯಾದ ರೀತಿಯೊಳಗೆ ಶಿಕ್ಷಣವನ್ನು ಪಡೆದು ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂಥ ಕೆಲಸ ಎಲ್ಲ ವಿದ್ಯಾರ್ಥಿಗಳಿಂದ ಆಗಲಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯತ್ತಿನ ಜೀವನವನ್ನ ಸುವ್ಯವಸ್ಥಿತವಾಗಿ ಕಟ್ಟಿಕೊಂಡು ಮುಂದಿನ ಭವಿಷ್ಯತ್ತಿನೊಳಗ ನೀವು ಕೂಡ ನಮ್ಮಂತೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಶಿಕ್ಷಕ ವೃತ್ತಿಯನ್ನ ಪಡೆದು ಉತ್ತುಂಗ ಶಿಖರಕ್ಕೆ ಏರ್ಲಿ ಅಂತಕ್ಕಂಥ ಒಂದು ಆಶಾಭಾವನೆ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ 2 ಮಾತನ್ನ ಹೇಳಿಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಸಭೆಯ ಸಂಘಟಕರಿಗೂ ನನ್ನ ಕಾಲೇಜಿನ ಪ್ರಾಚಾರ್ಯರಿಗೂ ಎಲ್ಲ ಉಪನ್ಯಾಸ ವೃಂದದವರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ನಿಜವಾದ ಮಾತು. ಯಾಕಂದ್ರೆ ಶಿಕ್ಷಕರು ಯಾವತ್ತು ಬಡಿಯೋದು ಕಡಿಮೆ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪು ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂಥ ಕೇಸು ಅತ್ಯಂತ ಹೆಚ್ಚಾಗಿದೆ. ಅಂದ್ರೆ ಈ ಪ್ರಸ್ತುತ ದಿನಮಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಹಾಳಾಗಿದ್ದಾರೆ ಅನ್ನೋದನ್ನ ನಾವು ನೆನಪು ಮಾಡಬೇಕು. ನಾವು ಒಬ್ಬ ತನ್ನ ಮಗುವನ್ನ ತಿಂತಕ್ಕಂಥ ಒಬ್ಬ ತಾಯಿಗೆ ಶ್ರೇಷ್ಠ ಸ್ಥಾನವನ್ನ ಕೊಡ್ತೀವಿ ಅಂತ ಅಂದ್ಮೇಲೆ ಕೇವಲ ಒಂದು ಮಗುವನ್ನ ತಿಂತಕ್ಕಂಥ ತಾಯಿಗೆ ಶ್ರೇಷ್ಠ ಸ್ಥಾನ ಕೊಡ್ತೀವಿ. ಇಡೀ ಇಷ್ಟು ಜನರ ಬದುಕನ್ನ ಚೇಂಜ್ ಮಾಡತಕ್ಕಂಥ ಇಂಥ ಗುರುಗಳಿಗೆ ಯಾವ ರೀತಿಯಾಗಿ ಸ್ಥಾನವನ್ನು ಕೊಡ್ಬೇಕಂದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಪ್ರಸ್ತುತ ನಾವು ಶಿಕ್ಷಕರಿಗೆ ತೋರ್ತಕ್ಕಂಥ ಅಗೌರವ ಆಗಿರ್ಬೋದು, ರೆಸ್ಪೆಕ್ಟ್ ಇಲ್ಲದೆ ಇರೋದಾಗಿರ್ಬೋದು, ಇದು ಈ ವಿದ್ಯಾರ್ಥಿಯ ಲಕ್ಷಣವಲ್ಲ. ಯಾಕಂದ್ರೆ ಮುಂದಿನ ಭವಿಷ್ಯದೊಳಗೆ ನಾವು ಅಂಜದಂತೆ ಮುಂದೆ ಹೋಗ್ಲಿಕ್ಕೆ ಮೇನ್ ಕಾರಣ
ನಾವು ಓಡ್ತೀನಿ ಅವರು ನಾನಂತ ಗೆರೆಗೆ ಅದನ್ನ ಗೆರೆ ಆಯ್ತು Hey!